ಈಗ ನಮ್ಮ ಕಾರ್ಯಕ್ರಮದಲ್ಲಿ ಏಪ್ರಿಲ್ ಫೂಲ್ ಸ್ಪೆಷಲ್ಲಿ ಫೂಲ್ ಆಗಕ್ಕೆ ರೆಡಿ ಆಗಿರುವಂತಹ ಸೆಲೆಬ್ರಿಟಿ ಬ್ರಹ್ಮನ್ ಹೆಂಡತಿ ಅಲ್ಲ, ಬ್ರಹ್ಮನ್ ಮದ್ವೆ ಆಗಿಲ್ಲ ಒಪ್ಕೋತೀನಿ. ಆದ್ರೆ ನಾನು ಆ ಬ್ರಹ್ಮನ್ ಬಗ್ಗೆ ಎಲ್ಲ ಹೇಳ್ತಿರೋದು. ರೀಸೆಂಟ್ ಆಗಿ ಪಿಕ್ಚರ್ ಬಂತಲ್ಲ ಬ್ರಹ್ಮ ಉಪೇಂದ್ರ, ಆ ಪಿಕ್ಚರ್ ಅಲ್ಲಿ ಉಪೇಂದ್ರ ಅವ್ರ ಹೆಂಡತಿ ಪ್ರಣೀತಾ ಮಾಡ್ತಿರೋದು. ನೀನು ಕರೆಕ್ಟ್ ಅವ್ರಿಗೆ ಮಾಡ್ತಾ ಇರೋದು. ಇವಾಗ ಆಲ್ರೆಡಿ ಕಾಲ್ ಮಾಡಿದ್ವಿ. ಅವ್ರಿಗೆ ಏನ್ ಹೇಳ್ಬೇಕು ಫೂಲ್ ಮಾಡೋಣ ಅಂತಂದ್ರೆ, ಈಗ ಹಬ್ಬಕ್ಕೆ ಅವ್ರ ಮನೆಗೆ ಅಡ್ಗೆಗೆ ಅದೇ ಕನೆಕ್ಟ್ ಆಗ್ತಾ ಇದೆ. ನಾನು ಹೇಳೋದನ್ನ ಕೇಳಿಸ್ಕೊ. ಹಬ್ಬಕ್ಕೆ ಅವ್ರ ಮನೆಗೆ ಅಡುಗೆಗೆ ನಾನು ಅಡುಗೆ ಭಟ್ಟನಾಗಿ ಹೋಗ್ಬೇಕು. ಅವ್ರ ಮನೇಲಿ ಏನೇನು ಪ್ರಿಪೇರ್ ಮಾಡಬೇಕು, ಹೇಗೆ ಏನ್ ಕತೆ, ಅದನ್ನ ಹೇಳಿರೋದು ಯಾರಪ್ಪ ಅಂತಂದ್ರೆ ಅವ್ರ ತಾಯಿ ಜಯಶ್ರೀ. ಹಲೋ ಹಲೋ ಅಮ್ಮವ್ರೆ ನಮಸ್ಕಾರ. ನಾನು ನಾರಾಯಣ್ ಅಂತ ಮಾತಾಡ್ತಾ ಇರೋದು. ನಾನು ಹಲೋ ಕೇಳಿಸ್ತಾ ಇದ್ದೇನೆ, ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದೀನಿ ನೀಟಾಗಿ? ನೋಡಿ, ನಾನು ಅಡುಗೆ ಭಟ್ಟ ನಾರಾಯಣ ಅಂತ ಮಾತಾಡ್ತಾ ಇರೋದು. ಹಬ್ಬಕ್ಕೆ ನಿಮ್ಮ ಮನೆಗೆ ಅಡುಗೆ ಮಾಡಬೇಕು ಅಂತ ಹೇಳಿದ್ರು ನಿಮ್ಮ ತಾಯಿಯವರು ಜಯಶ್ರೀ ಅವರು. ಸೊ ಹಾಗಾಗಿ ಏನೇನು ಮಾಡಬೇಕು, ಎಷ್ಟು ಜನ ಬರ್ತಾರೆ, ಏನು ಸಾಮಾನು ನೀವು ಕೊಡ್ತೀರಾ ಅಥವಾ ನಾವು ತಗೊಂಡ್ಬರ್ಬೇಕಾ, ಏನು ಕತೆ, ಸೌಟು ಅದು ಇದು ಬಾಂಡ್ಲಿ ಗಿಂಡ್ಲಿ ಅದೆಲ್ಲ ಸ್ವಲ್ಪ ಫಾರ್ಮ್ಯಾಲಿಟಿಗಳು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಏನು ಮಾಡೋಣ, ಏನು ಕತೆ ಸ್ವಲ್ಪ ಹೇಳ್ತಾರೆ, ನಮಗೆ ಡೀಟೇಲ್ಸ್ ಕೊಡಬೇಕು. ನಾನು ಯಾರಿಗೂ ಫೋನ್ ಮಾಡಿಲ್ಲ ಆ ಥರ. ಅಲ್ಲ, ನಿಮ್ಮ ತಾಯಿಯವರು ಜಯಶ್ರೀ ಅವ್ರು ತಾನೆ? ಹೌದು. ಯಾವ ಐ ಥಿಂಕ್ ಬೇರೆಯವ್ರಿಗೆ ನೀವು ಫೋನ್ ಮಾಡಕ್ಕೆ ಆಕ್ಸಿಡೆಂಟ್ಲಿ. ಅಲ್ಲಮ್ಮ, ನಾನು ಹೇಳ್ತಿರೋದು ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ತಾಯಿಯವ್ರ ಹೆಸರು ಜಯಶ್ರೀ ಅಲ್ವಾ? ಬಟ್ ನೋಡಿ, ನೀವು ಯಾ ಅಂತ ಹೇಳ್ತಾ ಇದ್ದೀರಾ ಅಂದಮೇಲೆ ನಿಮ್ಮ ತಾಯಿಯವ್ರ ಹೆಸರು ಜಯಶ್ರೀ ಅಂತಾನೆ ಆಯ್ತು. ಅವರೇನೆ ನನಗೆ ಹೇಳಿದ್ದು ಮನೇಲಿ ಯುಗಾದಿ ಹಬ್ಬಕ್ಕೆ ಇಲ್ಲ ಅಂದ್ರೂ ಒಂದು 1000ದಿಂದ 1200 ಜನ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಅಡುಗೆ ಮಾಡಬೇಕು. ಸೊ ಇಷ್ಟವಾಗಿರೋ ಸ್ವೀಟ್ಗಳನ್ನೆಲ್ಲ ಮಾಡಬೇಕು. ಆದರೆ ಅದು ಏನೋ ಅವ್ರು ಹೇಳಿದ್ರು, ಬಟ್ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಅದಕ್ಕೋಸ್ಕರ ನಾನು ನೀಟಾಗಿ ಬರ್ಕೋಬೇಕು ಅಂತಿದ್ದೀನಿ. ಸ್ವಲ್ಪ ಹೇಳ್ಬಿಡ್ತೀರಾ ನನಗೆ ಏನೇನು ಮಾಡಬೇಕು? ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ, ನೀವು ಅವ್ರಿಗೇನೆ ಫೋನ್ ಮಾಡಿ ಪ್ಲೀಸ್. ನೀವು ಶೂಟಿಂಗ್ ಅಲ್ಲಿ ಇದ್ದೀರಾ? ಯಾವ ಶೂಟಿಂಗು? ಇಲ್ಲ, ನಾನು ಅದೆಲ್ಲ ರಿವೀಲ್ ಮಾಡ್ತೀನಿ. ಇವಾಗ ನೀವು ಪ್ಲೀಸ್ ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡಿ. ಅಲ್ಲ, ಒಳ್ಳೆ ಕತೆನೆಲ್ಲ ನೀವು ಶೂಟಿಂಗ್ ಅಲ್ಲಿ ಇದ್ದೀರಾ ಸರಿ, ನೀವು ಅದನ್ನೆಲ್ಲ ರಿವೀಲ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಾನೇನ್ ಮೀಡಿಯಾದವನ? ನಾನು ಅಡಿಗೆ ಭಟ್ಟಮ್ಮ ನಾರಾಯಣ ಅಂತ ಅಡಿಗೆ ಭಟ್ಟ. ನನಗೆ ಹೇಳ್ಬೋದಲ್ಲ ನೀವು ಯಾವ ಶೂಟಿಂಗ್? ಪ್ಲೀಸ್ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಅಂಡ್ ಐ ರಿಯಲಿ ಹ್ಯಾವ್ ಟು ಗೋ. ಅಲ್ಲ, ಮಮ್ಮಿ ಅವರು ನಿಮ್ ನಂಬರ್ ಕೊಟ್ಟಿರೋದು ನನಗೆ. ನನ್ನ ಮಗಳ ಹತ್ರ ಮಾತಾಡಿ. ನಂಬರ್ ಯಾರಿಗೂ ಕೊಡಲ್ಲ. ಐ ಥಿಂಕ್ ನೀವ್ ಆಕ್ಚುಲಿ ರಾಂಗ್ ನಂಬರ್ ಮಾಡಿದಿರ. ನಾನು 1 ನಿಮಿಷ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈ ತರ ಮಾಡಿದಿರ ಅಂತ ಚೆಕ್ ಮಾಡಿ. ಅಲ್ಲ, 1 ನಿಮಿಷ. ಈಗ ಏನ್ ಗೊತ್ತಾ, ನಿಮ್ಮ ತಾಯಿಯವ್ರು ಏನ್ ಹೇಳಿರೋದಂದ್ರೆ, ನನ್ನ ಮಗಳಿಗೆ ಫೋನ್ ಮಾಡಿ, ಅವಳಿಗೆ ಏನೇನು ಇಷ್ಟ ಪ್ರತಿಯೊಂದನ್ನು ಹೇಳ್ತಾಳೆ, ನೀವು ಬರ್ಕೊಳ್ಳಿ. ಇವಾಗ ಮತ್ತೆ ನಿಮ್ಮ ತಾಯಿಯವ್ರ ಹತ್ರ ಮಾತಾಡಿದ್ರೆ ನಿಮ್ಮ ತಾಯಿ ನನಗೆ ಬಾಯಿಗೆ ಬಂದಂಗೆ ಬೈತಾರೆ. ಓಕೆ, ನಾನು ಲಿಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡ್ತೀನಿ, ಅವ್ರು ಹೇಳ್ತಾರೆ ನಿಮ್ಗೆ. ಲಿಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡ್ತೀರಾ? ಅವ್ರು ನನಗೆ ಹೇಳ್ತಾರಾ? ಅಲ್ಲ, ನೀವು ಹೇಳ್ಬಿಟ್ರೆ ಒಳ್ಳೇದಲ್ವಾ? ನಿಮ್ ಫೇವ್ರೇಟ್ ಸ್ವೀಟ್ ಯಾವ್ದು ಅನ್ನೋದು ನಿಮ್ಮ ತಾಯಿಯವ್ರು ಹೇಳ್ತಾರ ಅಥವಾ ನೀವು ನನಗೆ ಹೇಳ್ತೀರಾ? ನನಗೆ ಹೇಳ್ಬಿಡಿ. ಅಡಿಗೆ ಮಾಡೋದು ನನಗೆ ಹೇಳ್ಬೇಕು. ಇಲ್ಲ, ಡೆಫಿನೆಟ್ಲಿ ಅವರು ಲಿಸ್ಟ್ ಮಾಡ್ಕೊಡ್ತೀನಿ. ಅವರು ನಿಮ್ಗೆ ಲಿಸ್ಟ್ ಕಳ್ಸಿಕೊಡ್ತಾರೆ. ಹೋಗ್ಲಿ. ನಿಮ್ಗೊಂದು ವಿಷಯ ಕೇಳ. ನೀವು ಶೂಟಿಂಗ್ ಅಲ್ಲಿ ಇದೀನಿ ಅಂತ ಹೇಳಿದ್ರಲ್ಲ, ನೀವು ಏನ್ ಪಾತ್ರಗಳು ಮಾಡೋದು? ನೀವು ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಾ? I'll call you back later. Thank you. I'll call you back later. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ರಣೀತಾ ಅವರೇ, ನಾವು ರಾಜ್ ಮ್ಯೂಸಿಕ್ಸ್ ಕನ್ನಡದಿಂದ ಕಾಲ್ ಮಾಡ್ತಾ ಇರೋದು. ನನ್ನ ಹೆಸರು ಅಶೋಕ್ ಅಂತ. I thought so. ಏಪ್ರಿಲ್ ಫೂಲ್ ಪ್ರಣೀತಾ ಅವರೇ. ಟುಡೇ ನಾನು ಅನ್ಕೊಂಡೆ ಇವತ್ತು ಏಪ್ರಿಲ್ 1 ಅಂದ್ರೆ ಗ್ಯಾರಂಟಿ ರಾಜ್ ಮ್ಯೂಸಿಕ್ ಫೋನ್ ಮಾಡಿ ಏನೋ ಮಾಡ್ತಾರೆ ಅಂತ. ಅನ್ನೋ ನಂಬರ್ ಎತ್ತಕ್ಕೆ ಡೌಟ್, ಬಟ್ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಸಡನ್ಲಿ ಐ ಥಿಂಕ್. ಅದಂಗೆ ನೀವು ಫೂಲ್ ಆಗ್ಬೇಕಾಗಿತ್ತಲ್ಲ, ಅದಕ್ಕೆ ದೇವ್ರು ಎತ್ತಿಸ್ಬಿಟ್ಟು. ಹೌದು. ಆಮೇಲೆ ನಮ್ಮ ಇಂಪ್ರೆಷನ್ ನೋಡು ಏನ್ ಚೆನ್ನಾಗಿದೆ. ಏಪ್ರಿಲ್ ಫೂಲ್ ದಿನ ರಾಜ್ ಮ್ಯೂಸಿಕ್ ಸರ್ ಕಾಲ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ. ಅಷ್ಟೊಂದು ರಾಜ್ ಮ್ಯೂಸಿಕ್ ಅವರು ಕಾಲ್ ಎಳಿತಾರೆ ಅಂತ. ಪ್ರಣೀತಾ ಅವರೇ, ಆದ್ರೂ ಕೂಡ ನಮ್ಗೆ ಎಲ್ಲೋ ಒಂದ್ ಕಡೆ ಭಯ ಇತ್ತು, ನಾವು ತರಲೆ ಪ್ರಶ್ನೆಗಳು ಕೇಳಿದ ತಕ್ಷಣ ಎಲ್ಲ ನಮ್ಗೆ ಬೈದು ಬಿಡ್ತಿರೋ ಅಂತ. ಬಟ್ ಆದ್ರೂ ಕೂಡ ನೀವು ಬಹಳ ಪೇಷನ್ಸ್ ಇಂದ ಇದ್ರಲ್ಲ, ಅದೇ ನಮ್ಗೆ ಖುಷಿ ವಿಚಾರ. ಅಂಡ್ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನ್ ಕೇಳ್ಬೇಕು ಅಂದ್ರೆ, ನೀವು ಫೂಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಮ್ ಜೊತೆ ಶೇರ್ ಮಾಡ್ಕೊಂಡು. ಎಸ್, ನಿಮ್ಮ ಲೈಫಲ್ಲಿ ಯಾವತ್ತ ಹಿಂದೆ? ಐ ಥಿಂಕ್ ಇದು ಲಾಸ್ಟ್ ಟೈಮ್
ಯಾರೋ ಒಬ್ರು ಫೋನ್ ಮಾಡಿದ್ರು ಇದೇ ತರ ನನ್ ಕತೆ ಹೇಳ್ಬೇಕು 1 ಲೈನ್ ಫೋನ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಹಾ ಸೊ ನಾನು ಓಕೆ ಏಪ್ರಿಲ್ 1st ಆಗಿತ್ತು, ಬಟ್ ನಾನು ಮರ್ತೋಗಿದ್ದೆ. ಈವ್ನಿಂಗ್ 7 o'clock ಐ ಥಿಂಕ್ ಫೋನ್ ಮಾಡಿದ್ರು. ಹಾ ಹಾ ಸೊ ಅಷ್ಟರಲ್ಲಿ ನಾನು ಮರ್ತೋಗಿದ್ದೆ ಏಪ್ರಿಲ್ 1st ಅಂತ. ಅವ್ರೇನೋ ಕತೆ ಹೇಳ್ತಾ ಇದ್ರು, ಆಕ್ಚುಲಿ ತುಂಬಾ ಡಬ್ಬ ತರ ಇತ್ತು ಕತೆ. ಬಟ್ ಅಂದ್ರೂ ನಾನು ಕರ್ಟಸಿ ಸೇಕಂತ ನಾನು ತುಂಬಾ ಚೆನ್ನಾಗಿದೆ ಸರ್ ಅಂತ ಹೇಳಿದೆ. ಆಮೇಲೆ ಅವ್ರು ಬಂದು ಇಲ್ಲ ನಾವ್ ಏಪ್ರಿಲ್ ಫೂಲ್ ಅಂದ್ರೆ ನಾನ್ ಅಯ್ಯೋ ಅದು ಥಿಂಕಿಂಗ್ ಎಲ್ಲರೂ ಅನ್ಕೊಂತಾ ಇದ್ರು ನಾನು ಅಷ್ಟು ಅಂದ್ರೆ ಇಷ್ಟು ಡಬ್ಬ ಕತೆ ಚೆನ್ನಾಗಿದೆ ಅನ್ಬಿಟ್ರ ಅಂತ. ಓಕೆ, ಈಗ ನಾನ್ ನಿಮ್ಗೊಂದು ವಿಷಯ ಹೇಳ. ಈಗ ನೀವು ಮುಂದಿನ ವರ್ಷ ಯಾರಾದ್ರೂ ನಿಮಗೆ ಕೇಳಿದ್ರೆ ಏಪ್ರಿಲ್ ಫೂಲಿನ ಒಂದು ಇನ್ಸಿಡೆಂಟ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂದಾಗ ನೀವು ನಾವ್ ಇವಾಗ ಫೂಲ್ ಮಾಡಿದ್ವಲ್ಲ ಆ ಒಂದು ಇನ್ಸಿಡೆಂಟ್ ನೆನ್ಪಿಟ್ಕೊಂಡು ಶೇರ್ ಮಾಡ್ಕೊಂತೀರಾ, ಕರೆಕ್ಟ್ ತಾನೆ? ಆಮೇಲೆ ಪ್ರಣೀತಾ ಅವರೇ, ಕೊನೆಯದಾಗಿ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಇದು ಬಹಳನೇ ಇಂಪಾರ್ಟೆಂಟ್ ವಿಷಯ, ಬಹಳ ಪರ್ಸನಲ್ಲು, ನನ್ನ ಹೃದಯಪೂರ್ವಕವಾಗಿ ಬರ್ತಾ ಇರ್ತಕ್ಕಂಥ ಒಂದು ಕ್ವೆಶ್ಚನ್. ಸೊ ನಾನು ಕೇಳ್ಬೋದಾ? ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಅಯ್ಯೋ ಆತರ ಕ್ವೆಶ್ಚನ್ ಇದೆ, ಕೇಳ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಆತರ ಏನಿಲ್ಲ. ನಿಮಗ್ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಪ್ರಣೀತಾ ಅವರೇ, ಏಪ್ರಿಲ್ ಫೂಲ್! ಅಯ್ಯೋ ಓಕೆ, ಸೇಮ್ ಟು ಯು ಆಲ್ಸೋ. ನಿಮ್ಗೂ 100 ಜನ ಫೋನ್ ಮಾಡ್ಲಿ ಇವತ್ತು. ಖಂಡಿತವಾಗ್ಲು ಮಾಡ್ತಾರೆ ಬಿಡಿ, ನಾವು ಶುಭಾರಂಭ ಮಾಡಿದೀವಿ, ಇನ್ ಮುಂದೆ ಓಡಿಸ್ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಟಿಂಗ್. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಶೂಟಿಂಗ್ ಮಾಡಿ, ದೇವ್ರು ಒಳ್ಳೇದ್ ಮಾಡ್ಲಿ. ಅಗೇನ್ ಏಪ್ರಿಲ್ ಫೂಲ್. ನೀನೇ ಫುಲ್ ಆಗ್ಬಿಟ್ಟೆಲ್ಲೋ, ಪಿಪಿ ಹಾಳಾಗೋಯ್ತು. ಈ ಪಿಪಿ ನನ್ನ ಫೂಲ್ ಮಾಡ್ಬಿಡ್ತಲ್ಲ.